ಏನ್ ಇಂಪಾರ್ಟೆಂಟ್ ಅಪ್ಪ ನೀವು ಓದಿರ್ತೀರಿ ನೋಡ್ರಿ. ಈಗ ಆಸ್ ಕೇಳೋರೆಲ್ಲ ಓದಿರ್ತಾರ ಗೊತ್ತ ನನಗೆ. ಬಟ್ ನಿಮ್ಗ ನೆನಪು ಒಂದೊಂದು ಉಳಿತಾವ, ಒಂದೊಂದು ಉಳಿಯಂಗಿಲ್ಲ. ಕರೆಕ್ಟ್ ಆಗಿ ಕೇಳ್ರಿ, ನೆನಪು ಉಳಿದೇ ಉಳಿತಾವ. ಅರ್ಥ ಆಯ್ತಿಲ್ಲ? ಕರೆಕ್ಟ್ ಆಗಿ ನೋಡ್ಕೋಬೇಕು. ಇನ್ನ ಅಪ್ಡೇಟ್ ಮಾಡ್ಕೇರಿ, ನೆಗೆಟಿವ್ ಆಲೋಚನೆ ಮಾಡಬಾರ್ದು. ಒಟ್ಟ ನಾನ್ ನೆಗೆಟಿವ್ ಇಲ್ಲ, ನಾನು ಅಪ್ಡೇಟ್ ಮಾಡ್ಕೊಂತೀನಿ, ಇನ್ನ ಓದ್ತೀನಿ, ಇನ್ನ ಇಂಪ್ರೂವ್ಮೆಂಟ್ ಆಗ್ತೀನಿ. ಅದು ಕಲಿಕೋಬೇಕು ನಾವು. 12-1 ಗಂಟೆ ಓದ್ತೀನಿ, ಮುಂಜಾನೆ 4 ಗಂಟೆ 5 ಗಂಟೆ ಎದ್ದೇಳ್ತೀನಿ, ಬೆಳಿಗ್ಗೆ ಒಂದು 2 ರೌಂಡ್ ರನ್ನಿಂಗ್ ಓಡಿ ಬರ್ತೀನಿ. ಇದು ಒಂಥರ ಕ್ಯೂರಿಯಾಸಿಟಿ ಇರ್ಬೇಕ. ಅದು ಬಳಿಕ ಸುಮ್ಮನೆ ಆ ಪೇಷಂಟ್ಗಳು ಕುಂದ್ರಕ್ ಹೋಗ್ಬಾರ್ದು. ಅದು ನಿಮ್ಗ ಗೊತ್ತಿರ. ಒಂದೊಂದೇ ತಿಳ್ಕೊಬೇಕು, ಒಂದೊಂದೇ ತಿಳ್ಕೊಂತ ಓದಂಗಿಲ್ಲ. ನಮ್ ತಲೆಗೆ ಸೇವ್ ಆತಾನೇ ಇರ್ಬೇಕು. ನಾವು ಕರೆಕ್ಟ್ ಆಗಿರ್ಬೇಕು. ನಮ್ ಹೆಂಗಿರ್ಬೇಕಂದ್ರೆ ಈಗ ಓದುವ ಸಂದರ್ಭದಲ್ಲಿ ಮನ್ಯಾಗ ನೆನಪು ಬರ್ತಿರ್ಬೇಕು. ಮನೆ ಕೂಲಿ ಕೆಲಸ ಮಾಡ್ತಿರ್ತಾರಲ್ಲ ಅದು ನೆನೆಸ್ಬೇಕು ನಾವು. ಅವಾಗ ಆಟೋಮೆಟಿಕ್ ಆಗಿ ಆ ಬುಕ್ದಾಗಿದ್ದಂತ ಅಕ್ಷರಗಳೆಲ್ಲ ಟಕ 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 ಅಂತ ಹೋಗ್ತಾವ್. ನೀವು ಮನೆಯಾಗ ನೆನೆಸಂಗಿಲ್ಲ. ಬೆಂಗಳೂರು ಸಿಟಿಗೆ ಏನೈತೆ, ಮೈಸೂರು ಸಿಟಿಗೆ ಏನೈತೆ, ಆ ಮಾಲ್ನಾಗ ಏನೈತೆ, ಈ ಮಾಲ್ನಾಗ ಏನೈತೆ ಅಂದ್ರೆ ಯಾವಾಗ ಓದಾಕತ್ತದ? ಹೌದಲ್ಲ? ನಮಗೆ ಬಡತನ ಗೊತ್ತಿದ್ರೆ ಮಾತ್ರ, ಹಸಿವಿನ ಬೆಲೆ ಗೊತ್ತಿದ್ರೆ ಮಾತ್ರ ಊಟದ ಬೆಲೆ ಗೊತ್ತಿರ್ತದ. ಅದು ನಿಮಗ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಫಾಲ್ಸ್ ಹೆಸರು ಅದು ಗೊತ್ತಿರಲಿ. ನಾನು ಮಾಡೇ ಮಾಡ್ತೀನಿ. ಅವ್ ಯಾವ ಇನ್ನೊಬ್ಬರು ನೋಡಿಕೆ ಸುಳ್ಳದಲ್ಲ, ಇನ್ನೊಬ್ಬರು ನೋಡಿಕೆ ಸಳದಲ್ಲ. ನಾನ್ ಮಾಡೇ ಮಾಡ್ತೀನಿ. ಅಹಂಕಾರ ಯಾವುದೇ ಕಾರಣಕ್ಕೆ ಇರಬಾರ್ದು. ಅಹಂಕಾರ ನೀವು ಎಂತ ದೊಡ್ಡ ಆಫೀಸರ್ ಆಗಿ ಅಹಂಕಾರ ಇದ್ರೆ ಏನ ವೇಸ್ಟ್ ಯಾವುದಿಲ್ಲ. ನಮ್ಗೆ ಅಹಂಕಾರ ಇರಬಾರ್ದು. ಬಗ್ಗೆ ನಡಿಬೇಕು. ನಮ್ ಕೇಳ್ಕೋಬೇಕು. ಸಣ್ಣ ಹುಡುಗನ ಕೇಳಿಕೆ ಯಾವನೊಬ್ಬ ನಮ್ಗಿಂತ ಸಣ್ಣ ಹುಡುಗರ ವಯಸ್ಸಿನ ಸಣ್ಣ ಇರ್ತಾನೆ. ಅವನ ಹತ್ರ ಎಷ್ಟು ನಾಲೆಜ್ ಐತೆ ಯಾರಿಗೆ ಗೊತ್ತೌದು? ಅವನ ಹತ್ರ ಕಲಿಯಷ್ಟು ಬಹಳಷ್ಟು ಇವಿರ್ತಾವ. ಅವೆಲ್ಲ ಕಲ್ಕೋಬೇಕ್ರಿ, ತಿಳ್ಕೋಬೇಕು. ಅಹಂಕಾರ ಇರಬಾರ್ದು. ನಾನೇ ಶಾಣೆ ಅಂದ್ರೆ ನಾವು ಡೆವಲಪ್ಮೆಂಟ್ ಆಗಕ ಸಾಧ್ಯನೇ ಇಲ್ಲ. ನಾವು ನೋಡಿ ಓದ್ಬೇಕು, ನಯ ವಿನಯಿತಿ ಇರ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ಆ ತಲೆ ಒಕ್ಕಂತಾವ, ಇಲ್ಲಾಂದ್ರೆ ಒಕ್ಕಣಂಗಿಲ್ಲ ಸುಲಭವಾಗಿ. ಅದು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಸುಧಾರಣೆ ಆಗ್ಬೇಕು. ನಮಗೆ ಪಾಪ ಎಲ್ಲರೂ ಸೆಲೆಕ್ಷನ್ ಆಗಲಿ. ಹೌದು, ಎಲ್ಲ ಬಡ ಮಕ್ಕಳು, ರೈತರ ಮಕ್ಕಳಾಗಿರ್ಬೋದು, ಅಂಗವಿಕಲ ಆಗಿರ್ಬೋದು, ಇಲ್ಲ ಮಹಿಳೆಯರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲರೂ ಸೆಲೆಕ್ಷನ್ ಆಗ್ಬೇಕು. ಒಂದಿನ ನೌಕರಿ ಬಂದೇ ಬರ್ತಾವ. ಕರೆಕ್ಟ್ ಆಗಿ ಏನಂತ ಕೊಟ್ರಿಗಿನ ಆ ಓದೋದು ಒಂದು ಹವ್ಯಾಸವನ್ನ ನಾವ್ ಏನ್ ಮಾಡ್ಕೋಬೇಕಲ್ರಿ, ಅವ್ರು ರೂಢಿಸ್ಕೋಬೇಕಾಗ್ತದ. ನಾವು ಓದೋದು ಬಿಟ್ರಿಗಿನ ನಾವ್ ಎಲ್ಲಿ ಹೇಳ್ರಿ? ಹೌದು, ನಾವು ಸುಧಾರಣೆ ಆಗಕ್ಕೆ ಸಾಧ್ಯನಾ? ಎಜುಕೇಶನ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಶನ್ ನೀವು ಯಾವುದೇ ಕಾರಣಕ್ಕೆ ನೀವು ಬಿಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಟಾಂಗಗಳು ನಾವು ಮಕ್ಕಂಬ ಟೈಮಿಗೆ ಯಾಕೆ ಕಿರಿಕಿರಿ ಹಚ್ಚಿರಿಂದ ಗಡಿ ಕಿರಿಕಿರಿ ಹಚ್ಚಿರ ಅಂತಂದ್ರೆ ಮುಂದೆ ಒಂದಿನ ನೀ ಏನನ ಕಷ್ಟ ಅಷ್ಟಿಷ್ಟ ಪಡೋದಿಲ್ಲ. ಮುಂದೊಂದಿನ ನಮ್ ಕಡೆ ಅಂತರ ಆಡು ಭಾಷೆ ಹೇಳೋದು ಬೇಡ. ಬಟ್ ಕರೆಕ್ಟ್ ಆಗಿ ಕ್ಲಾಸ್ ನೋಡ್ಬೇಕಂತಿಲ್ಲ. ನೀವು ಯಾರ ಕ್ಲಾಸ್ ಅನ್ನ ನೋಡ್ರಿ, ಎಲ್ಲರ ಕ್ಲಾಸ್ ನೋಡ್ರಿ, ಮತ್ತೆ ಯಾವ ಪುಸ್ತಕನ ಓದ್ರಿ, ಏನನ್ನ ಮಾಡ್ರಿ, ಒಟ್ಟ ನೀವು ಸುಧಾರಣೆ ಆಗ್ರಿ. ಫಸ್ಟ್ ನಮ್ ತರಗತಿ ನೋಡ್ಬೇಕಂತಿಲ್ಲ. ನಮ್ ತರಗತಿ ನೋಡೋಣ ನೋಡ್ರಿ, ಬಿಡೋಣ ಬಿಡ್ರಿ, ನಿಮ್ ಇಷ್ಟ ಅದು. ಬಟ್ ಏನಂತ ಕೊಟ್ರಿ, ನೀವು ಉದ್ದಾರ ಆಗೋದು ಕಲೀರಿ ಸಾಕು. ನೀವು ಕುಂತಿಗೆ ಓದೋದು ಕಲಿ. ನಿಮ್ ತಂದೆ ತಾಯಿಗಳ ಬಗ್ಗೆ, ನಿಮ್ಮ ಅಕ್ಕ ತಂಗಿ ಬಗ್ಗೆ ಆಲೋಚನೆ ಮಾಡೋದು ಕಲಿ. ಮದುವೆ ಮಾಡ್ಬೇಕಲ್ಲ, ಹೆಂಗ್ ಮಾಡ್ತಾರೆ ಮದುವೆ? ಈಗ ಅಣ್ಣ ತಮ್ಮ ಈಗ ಎಷ್ಟು ಜನ ನೀವು ಲೈವ್ ಕ್ಲಾಸ್ ನೋಡಕತ್ತೀರ ಅಂತ ಕೊಟ್ರಿ, ನಿಮ್ಮ ಅಕ್ಕ ತಂಗಿ ಇರ್ತಾರೆ. ಮದುವೆ ಹೆಂಗ್ ಮಾಡ್ತೀರಿ? ಲಗ್ನ ಮಾಡ್ಬೇಕಲ್ಲ. ಆ ಲಗ್ನ ಮಾಡ್ಬೇಕಂದ್ರೆ ಏನ್ ಮಾಡೋದು ಹೇಳ್ರಿ? ಓದಲೇಬೇಕೀಗ. ಕುಚ್ಚಿನ ಗಪ್ಚುಪ್ ಕುಂತಿಗೆ ಎಂಜಾಯ್ ಮಾಡಬಾರ್ದು. ಓದೋ ವಯಸ್ಸಿನಾಗ ಓದೋದು ಕಲಿಬೇಕು. ಅರ್ಥ ತಿಳ್ಕೊರಿ. ಹೆಣ್ಮಕ್ಳಿಗೂ ಅಷ್ಟೇ ಓದ್ಬೇಕು. ನೀವು ನೌಕರಿ ತಗೊಂಡ್ರಿಗಿನ ಯಾರಾದ್ರೂ ಆ ವ್ಯಾಲ್ಯೂ ಬರ್ತದ. ಹೌದಿಲ್ಲ? ನಿಮ್ಗೆ ಆಟೋಮೆಟಿಕ್ ಲಗ್ನ ಪಕ್ಕ ಎಲ್ಲ ಆಗ್ತದ. ಎಲ್ಲ ಏನು ತಂದೆ ತಾಯಿಗಳ ಕನಸೈತಲ್ಲ ಅದು ಆಟೋಮೆಟಿಕ್ ನನಸಾಗಿಬಿಡ್ತದ ಅಂತ. ಸರಿಯಾಗಿ ನೀವು ಕುಂತಿಗೆ ಓದೋದು ಕಲಿ. ಬಹಳ ಇಂಪಾರ್ಟೆಂಟ್ ಐತೆ ನೋಡಿ ಸಿಸ್ಟಮ್ ಅಂತ. ನೀವು ನಿಜ ಬರಕತ್ತದ ಅಂತಂದ್ರಿಗಿನ ಮುಂದೆ ಒಂದಿನ ಐತೆ ಅಂತ ನೀವು ಆ ಕೊಂಕಣದ ಕೂಸ್ ಪಾಸ್ ಹೊತ್ಕೊಂಡ್ಕೆ ಓಡಾಡ್ಬೇಕತ್ತದ ಮುಂದೆ ಹಾಸ್ಪಿಟ್ಲಿಗೆ. ಯಾವಾಗಂದ್ರೆ ಮುಂದೆ ಒಂದಿನ ಇನ್ನ ಈಗಲ್ಲ, ಇನ್ನ ಸ್ವಲ್ಪ ಕಷ್ಟ ಬರ್ತಾವ. ಅದು ಗೊತ್ತು. ನಿದ್ದೆ ಬರೋ ಟೈಮಿಗೆ ನೆನೆಸ್ಕೋಬೇಕು. ಅದು ಗೊತ್ತಿರಲಿ ನೋಡಿ.